ಏನೊಂದು ದಿವಸ ಹೇಳಕ್ಕತ್ತು ನನಗೆ ಅಡುಗೆ ಮಾಡುವುದು ವಾಸನ ಅಂತ ಇದ್ದು ಅದಕ್ಕೆ ಹೇಗಪ್ಪ ಅಪ್ಪ ಹೇಗೆ ಇಲ್ಲಿ ಹೋದರೆ ಇಲ್ಲಿ ಊಟಕ್ಕೆ ಹೇಗಪ್ಪ ಆಯ್ತು ಹೋಪ ಖಂಡಿತ ಸರಿ ಹೋಪ ಲೆಟ್ಸ್ ಮೋಟೋ ಟು ಸ್ಕೆಚ್ ಸ್ಕೆಚ್ಚಾ ಊಟ ಆಗದ ಯೋ ಯೋ ಇಂದಿನ ಸವಾರಿ ಸ್ಯಾವ ಜೈ ಶ್ರೀ ಗುರುದೇವ್ ಎಕ್ಸ್ಪರ್ಟೀಸ್ ಅದಪ್ಪೀಗ ಹೆರ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಡಿ ಕರ್ಕೊಂಡು ಹೋಗ್ತಾ ಇದ್ದು ಊಟ ಮಾಡಿಸಿ ಹೆರ ತಿನ್ನಕ್ಕೊಳ್ಳಿದ್ದ ಹಂಗಾಗಿ ಗಡ್ಬಡಿ ಇದ್ದು ಯಾವ ಸೈಡ್ ನನಗೆ ಗಣಪಡ ತಿನ್ನಕ್ಕೆ ಮಾಂಗರಿಗಾಯ್ಕಷ್ಟೇ ನನಗೆ ಈಗ ಆಫೀಸ್ಲಿ ಹಿಂದಿ ಮಾತಾಡಿ ಹಿಂದಿಯೇ ಬಂತು ಬೈ ಗಡ್ಬಡು ಹಿಂಗೆ ಆದರೆ ಹೇಗೆ ಅದು ನೋಡಿ ಅಡ್ಡೆ ಬಾಕಿ ಅಂತದೇ ಹಿಂಗೆ ಮಾಡಿದ್ದು ಆನೆ ಕಂಡಪ್ಪದ ಅಲ್ಲ ಈ ಸತಿ ಆದ್ರೆ ಅಷ್ಟೇ ನಾನು ಎಂಬುದ ಅಂತ ಆನೆ ಕಂಡಪ್ಪಗಳು ಹಾಗೆ ಈಗ ಮಾರ್ಗಲ್ಲಿ ಹಿಂಗಾಗಿ ಊರಿಗೆ ಹೋಗುವಾಗ ಆನೆ ಸಿಕ್ಕಿದ್ದದು ಆನೆ ಕಾಡು ನೋಡಿಲ್ಲಿ ಎದುರು ದೊಡ್ಡ ಗಾತ್ರದ ಆನೆ ಕಾಣ್ತಾ ಇದ್ದ ನಾನು ಕಣ್ಣು ಬಾಯ್ಬಿಟ್ಟು ವಾಡಿಗೆ ನೋಡಿ ಪಾಸ್ ಆದ ಮತ್ತೆ ಫ್ಲಾಶ್ ಆಗ್ತಾ ಇತ್ತು ಓ ವಿಡಿಯೋ ತಗೋಲತ್ತಿತ್ತು ಓ ಫೋಟೋ ತಗೋಲಾಗ್ತಿತ್ತು ಹೇಳೋದು ಇವಕ್ಕೆ ಗಾಡಿ ಅವರ ನಾನೇ ತಪ್ಪಿಸೋಣ ಹೇಗಾರು ಪಾಸ್ ಮಾಡಿದ್ರೆ ಸಾಕು ಇವು ಡ್ರೈವಿಂಗಿನ ಮೇಲೆ ಫೋಕಸ್ ಮಾಡ್ತಾ ಇದ್ದವು ಹಾಗಾಗಿ ಅದರದ್ದೇ ಅನ್ನೊಂದು ಚಿತ್ರ ಬಿಡಿಸಿದ್ದಿದೆ ಇನ್ನು ಸೋಷಿಯಲ್ ಮೀಡಿಯಾ ಎಸ್ ಇನ್ಸ್ಟಾಗ್ರಾಮಿಗೆ ಹೋದರೆ ಅದ್ರಲ್ಲಿ ಸಿಕ್ಕುತ್ತು ಹಾಗೆ ಅಲ್ಲ ಪಾಪ ಕೆಲವರಿಗೆ ಇನ್ಸ್ಟಾಗ್ರಾಮು ಇಲ್ಲದವು ಎಂತ ಮಾಡೋದು ಅಲ್ಲದ ಅವಕ್ಕೆ ತೋರಿಸುವಲ್ಲ ನಾವು ಇಲ್ಲಿ ತೋರಿಸುತ್ತಾ ಇದ್ದಲ್ಲ ಇದೆ ಈಗ ಹೀಗೆ ತಪ್ಪಿಸೋಣ ಅಲ್ಲ ಆನೆ ಸಿಕ್ಕಿದೆ ಪದ್ಯಗೆ ಎಷ್ಟು ಲೈಕ್ ಮೊದಲು ಈಗ ಅದರಲ್ಲಿ ಒಂದೇ ಪದ್ಯ ಲೈಕ್ ಇಪ್ಪದು ಯಾವ್ದದು ಡ್ಯಾನ್ಸ್ ಅಂತ ಸೂ ಫ್ರಮ್ ಸೋ ಮೂವಿಯಿಂದ ಸೂ ಫ್ರಮ್ ಸೂ ಮೂವಿ ನೋಡಿ ಆತ ಸೂಪರ್ ಮೂವಿ ರಾಜ್ಬೀರ್ ಶೆಟ್ಟಿ ಅಂತೂ ಅಮೇಝಿಂಗ್ ವರ್ಕ್ಸ್ ಮಾಡ್ತವೆ ಯಾವಾಗಡೆ ಆ ಮೂವಿಲಿ ಕನೆಕ್ಟ್ ಆಗಿ ನೋಡಿದ್ದವಳ್ರೆ ಆ ಮೂವಿ 100% ಸೂಪರ್ ಇದ್ದೋಳೆ ಲೆಕ್ಕ ಎಲ್ಲರೂ ಹೋಗಿ ನೋಡಕ್ಕೆ ಬಿನಾಡ್ ಸರ್ ಭಾರಿ ಲೈಕ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದವು ಲಾಯ್ಕ್ ಇದ್ದು ಮೂವಿ ಮಾತ್ರ ಅಂತ ಹೇಳ್ತೀನಿ ಎಂತರ ಓಕೆ ಪ್ರಮೋಷನ್ ಅಲ್ಲ ಸೀರಿಯಸ್ಲಿ ಲೈಕ್ ಇದ್ದು ಮೂವಿ ಕಾಮಿಡಿ ಹೆಂಗೆ ಹೇಳಿದ್ರೆ ಥಿಯೇಟ್ರಿಗೆ ಎಂಟ್ರಿ ಅಪ್ಪಾಗ ನೆಗೆ ಮಾಡಲಿ ಶುರು ಮಾಡಿದ್ರೆ ಥಿಯೇಟ್ರಿಂದ ಹೆರ ಬಂದ ಮತ್ತೆ ಮನೆಗೆ ಬಂದ ಮತ್ತೆ ಯೋಚನೆ ಮಾಡಿ ನೆಗೆ ಬಂದ ಎಷ್ಟೋ ವಿಷಯ ನನಗೆ ನೆನೆಸಿ ನೆಗೆ ನಡೀತಿದ್ದು ಅದರಲ್ಲಿ ಒಂದು ಬೆಸ್ಟ್ ಹೇಳಿದ್ದಾರೆ ನನಗೆ 2-3 ವಿಷಯ ನನಗೆ ತುಂಬ ಇಷ್ಟ ಆಯ್ತು ಫಸ್ಟ್ ಒಂದು ಯಾವ್ದು ಹೇಳಿ ಡ್ಯಾನ್ಸ್ ಅವರು ಡ್ಯಾನ್ಸ್ ಒಂದು ಸೂಪರ್ ಆಯಿತು ಮತ್ತೊಂದು ಭಾವ ಬಂದರು
ಸದ್ಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೂಪರ್ ಇತ್ತಿದು. ಮತ್ತೊಂದು ಸ್ಟೋರಿ ಟೆಲ್ಲಿಂಗ್ ತುಂಬ ಲೈಕ್ ಇತ್ತಿದ್ದು. ಕಾಮಿಡಿ ಒಟ್ಟಿಗೆ ನಿಂಗೆ ಹೇಗೆ ಒಂದು ಸೋಷಲ್ ಮೆಸೇಜಿನ ಇಷ್ಟು ಲೈಕಲ್ಲಿ ತೋರಿಸಿದ್ದು ಹೇಳಿದರೆ ಸೂಪರ್ ಇತ್ತು ಮೂವಿ. ಎಲ್ಲರೂ ಹೋಗಿ ದಯವಿಟ್ಟು ನೋಡೋಕ್ಕಾದಂಥ ಮೂವಿಯೇ, ಅಷ್ಟು ಅದ್ಭುತ. ಊರಿನಕ್ಕಂತೂ ಬೇಗ ಕನೆಕ್ಟ್ ಆಗ್ತಲ್ಲದ, ಅದು ಆಲ್ಮೋಸ್ಟ್ ಊರಿನ ಸ್ಟೈಲ್ ಇತ್ತು. ಕನ್ನಡ ಮೂವಿ ಆದರೆ ಊರಿನವೇ, ಎಲ್ಲರೂ ಊರಿನವೇ. ಅದರಲ್ಲಿ ಮೈಮ್ ರಾಮದಾಸ್ ಸರ್ ಹೇಳಿದ್ದವು. ಅವರ ರೋಲ್ನ ಹೆಸರೆಂತ ಯತೀಶ್ ಅಳಿಯಾಳಲ್ಲ, ಯತೀಶ್ ಅಂಗಾಳಿ ಅಂತ ಹಾಗೆಂತದ್ದು ಕಾಣ್ತವರ ರೋಲ್ನ ಹೆಸರು. ಸಮಿತಿಯ ಮುಖ್ಯಸ್ಥರು, ಅದು ಸರಿಯಾಗಿ ಹೇಳಕ್ಕೂ ಬೇಕಾದ್ರೆ. ಆದರೆ ಅವು ಏನಾಗೆ ನಾನು ಹೈಸ್ಕೂಲ್ ಇಪ್ಪಕ್ಕ ಡ್ರಾಮಾ ಹೇಳಿಕೊಟ್ಕೊಂಡಿದ್ದೆ ಹಂಗೋಗೆ ಹೇಳಿದ್ರೆ ನಾನು ಸ್ಪೆಸಿಫಿಕಲಿ ಒಂದು ಸ್ಕಿಟ್ಟಿಂಗ್ ಹೇಳಿ ವರ್ಕ್ ಮಾಡಿ ಹೊಡಿತಿದ್ದೆ. ಸೊ ಆ ಸ್ಕಿಟ್ಟಿಂಗ್ ವರ್ಕ್ ಮಾಡಿ ಹೊಡಿಪಾಗ ಏನಾಗ ಅದರಲ್ಲಿ ತುಂಬ ಟ್ರೈನ್ ಮಾಡಿತ್ತಿದ್ದವು ಅಂಬಾಗ ಅವುದೇ. ಮತ್ತು ವಿನೀತ್ ಸರ್ ಹೇಳಿ ಮಂಗ್ಳೂರು ನಿಪ್ಪವಕ್ಕೆಲ್ಲ ಗೊತ್ತಿತ್ತು, ತುಳು ಮೂವೀಸ್ ನೋಡ್ತೀಳಿ. ಆದರೆ ರಾಮದಾಸ್ ಸರ್ ಮತ್ತೆ ಏನಾಗೆ ವಾಪಸ್ ಕನೆಕ್ಟ್ ಆದದ್ದು ನಾನು V4 ನ್ಯೂಸಿಗೆ ರಜೆ ಸಮಯ ವರ್ಕ್ ಮಾಡಿ ಹೊಡಿತಿದ್ದೆ ಹೇಳಿದ್ದಲ್ಲ ಅಂಬಾಗ ಏನಾಗ ಅವು ಸಿಕ್ಕಿತ್ತಿದ್ದವು. ಅವರ ಅಂಡರ್ಲಿ ವರ್ಕ್ ಮಾಡಿ ಹೊಡಿತಿದ್ದೆ. ನಾನು ಕ್ಯಾಮರಾ ನೋಡ್ತಾ ಇಲ್ಲೇ ಹೇಳಿ ಇದು ಮಾಡಿ ಅಂತ ಹೇಳಿದ್ರೆ ನನಗೆ ಮಾರ್ಗಲ್ಲಿ ಸುಮಾರು ವಿಚಾರಂಗ ಕಾಣ್ತಾ ಇದ್ದೆ, ನನಗೆ ಕಂಟ್ರೋಲ್ ಹೋಗ್ತಿಲ್ಲ, ಕಣ್ಣು ಅಲ್ಲಿಗೆ ಹೋಗ್ತಾ ಇತ್ತು. ಹಿಂಗಳ ನೋಡ್ತಾ ಇಲ್ಲ ಹೇಳಿ ಬೇಜಾರು ಮಾಡಿ ಇಲ್ಲಿ ಒಬ್ಬರ ನೋಡಿ ನಿಂಗ ಜನ ಅಲ್ಲಿಂದ ನಡ್ಕೊಂಡು ಬಪ್ಪಲ್ಲಿ ಹೆರಟಿದ್ದು ಪಾಪ ಟ್ರಾಫಿಕ್ ಇಲ್ಲಿ ಬಾಕಿ ಇದ್ದಾವೆ. ಹಾಗಂತ ಟ್ರಾಫಿಕ್ ಇಲ್ಲಿ ಅವಕ್ಕೆ ರೋಡ್ ಕ್ರಾಸ್ ಮಾಡಿ ಹಿಡಿತಾ ಇದ್ದೆ, ಮಂಗ ಹೋಗ್ತಾ ಇದ್ದವು ಅಲ್ಲ. ಆರದು ಶ್ರೀ ಎಂ ಕೃಷ್ಣಪ್ಪ ಕ್ರಾಸ್ ಮಾಡಿ ರೆಡಿ ಅದಾಳೆ ಪಾಪ.
A few moments later. ಮಜಾ ಹೇಳಿದರೆ ಇದು ಮಾರ್ಗಲ್ಲಿ ಅಡ್ಡ ಮನೆಗಿದ್ದಿಲ್ಲಿ ಬೇರೆ ಜಾಗೆಯೂ ಇಲ್ಲ ಅದು ಹೇಳ್ತು ಬಚ್ಚಿದ್ದಕ್ಕೆ ಹೇಳ್ಸಿದು ಅದರ ಅಮ್ಮ ಹೇಳ್ಸಿದವನ್ನೇ ಮನೆಗೆ ಎತ್ತಿದೆ ನಾನು ಎನ್ನ ಹೇಳಿಸಿದ್ದದು ನಾನು ಎದ್ದರೂ ನಿಂಗೆ ಗಡ್ಡವೇ ನಿಲ್ತೆ ಉಂಬೆ ತಾತ ಥ್ಯಾಂಕ್ ಯು. ಥ್ಯಾಂಕ್ ಯು ಇಲ್ಲಿಗೆ ಹಾಕಿ ಕದ್ದಿದ ಇದು ಇಲ್ಲಿಗೆ ಎಂಡಾತು. ಈಗ ಮಾಡುದಂತರ One eternity later. Continue for 1.5 kilometers. ಕೊಂಡ ಕಟಕಿ ರೋಡಿಲ್ಲ ಹೋಯ್ದಯ್ಯ ಡಾಮರ್ ರೋಡ್. ಕ್ಯಾಂಪಿಂಗ್ ಭಯಂಕರ ಹೋಗ್ತಾಯಿತ್ತು ನಾಲ್ಕೋಡೆಯಿಂದ ಗಾಡಿ ಮಾರ್ಕೊಂಡು ಮಜಾ ಇದೆ. ಯಥಾ ಪ್ರಕಾರ ಇಲ್ಲಿ ಸೂಪರ್ ಆದ ಜಾಗಕ್ಕೆ ಬಂದಕ್ಕೆ ಅಷ್ಟು ಮಾಡುವ ಕೆಲಸ ಟೈರ್ ಸರಿ ಇದ್ದಾಳೆ ನೋಡು. ಟೈರ್ ತುಂಬಾ ಇಂಪಾರ್ಟೆಂಟ್. ಎಂತಹ ಗಾಡಿ ನೋಡುದು ಹೇಳಿದ್ದೆ ಇನ್ನ ಗಾಡಿಯ ನೋಡಿ ಗಾಡಿ ಇಡೀ ದಿನ ನೋಡ್ಲೇ ಇತ್ತು. ಈಗ ನಾವ್ ಎಂತದಕ್ಕೆ ಬಂದದೊಳಿ ಹೇಳ್ಯಾರ ಫಸ್ಟ್ ಇಲ್ಲಿ ತಿಂಬದಂತರ ಮಣ್ಣು ತಿನ್ನಕ್ಕ ಆನು ಹಿಂಗ ಹೇಳಿದ್ರೆ ಅದೊಂದು ಸ್ಕೆಚ್ ಬುಕ್ ಆದ್ರೂ ತರ್ತಿತ್ತಾನ. ಸ್ಕೆಚ್ ಬುಕ್ ಬಾ ತರ ಬಾ ಬಾ ಓಪನ್ ಮಾಡ್ತೀಯ ನೀನು ಮನೆ ಮಾಡಕ್ಕ ಮಾಡಿ ಎಂತ ಇದ್ದು ಇದೆಂತರ ಇದು ಸ್ಕೆಚ್ ಬುಕ್ ತೆಕ್ಕ. ಲ್ಯಾಪ್ಟಾಪ್ ಬೇಕಾಗುತ್ತಾ? ಲ್ಯಾಪ್ಟಾಪ್ ಸಹ ತಕ್ಕೊಂಡು ಬಂದವು. ಅದೆಂತರ ಬಕೆಟ್ ಅಲ್ಲ ಇದು. ಹೋ 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 ಇದು ಮೊನ್ನೆ ಸುಮಾರು ಶಾಪಿಂಗ್ ಆದದ್ದು ಇದುವೇ ಹಂಗಾರೆ. ಕುಡುಗ ಅದರ ನಡುಕೆ ಬೇಕಾದ್ರೆ ನಿನ್ನ ಅದರ ಸ್ಟಿಕ್ ಮಾಡುದಿಲ್ಲ. ಆತು ಅಲ್ಲ ಸ್ಟಿಕ್ ಮಾಡುವುದ ಪಿದಿ ಎಂತರ ಇದೆ ಇಲ್ಲಿ ಸುಮಾರು ಬಗೆ ಎಲ್ಲ ಇದ್ದಿಲ್ಲ. ಇದರ ಗೊಂತಿಟ್ಟಿದೆ ನನಗೆ ಚಪ್ಪಲಿ ಇದು. ಓ ಬಿಕ್ಕುಟು ಎಂತ ಕಾಪಿಯಲ್ಲಿ ಇದು ಅಂದರೆ ಬಿಸ್ಕೆಟಿಂಗ ಕಾಪಿಯಲ್ಲಿ ಇದು. ಈ ಪಾತ್ರೆ ಎಲ್ಲ ಎಂತದಕ್ಕೆ? ಕಾಪಿ ಮಾಡ್ಲಿಕ್ಕೆ. ಇಲ್ಲಂತ ಗಾಳಿಗೆ ಬೇಯಿಸುವುದಲ್ಲ ಅಲ್ಲ ಸರ್ ಪೋರ್ಟೇಬಲ್ ಕ್ಯಾಂಪಿಂಗ್ ಸ್ಟವ್. ಸ್ಟವ್ ಎಲ್ಲಿದ್ದದು ಅಷ್ಟು ಸಣ್ಣ ಸ್ಟವ್ ಎಂತಾರ ಅಂತ ತೋರಿಸಿ ನೋಡೋಣ. ಸ್ಟವ್ ಎಲ್ಲಿದ್ದು ಸ್ಟವ್ ಅಲ್ಲ ಸ್ಟವ್ ಇದೆ. ಕರೆಂಟ್ ಇಲ್ಲಿ ಬರ್ತದೆ ಇದು ಅಲ್ಲ ಗ್ಯಾಸ್ ಇದೆ. ಇಲ್ಲಿ ಗ್ಯಾಸ್ ಇದು ಗ್ಯಾಸ್ ಹಾಕಿ ಹೋಗ್ತದೆ. ಇದೆಂತರ ಹೇಳಿ ಮತ್ತೆ ತೋರಿಸುತ್ತೇನೆ. ಒಂದು ಚಾಲೆಂಜ್ ಇದ್ದೀಗ ನಿನಗೆ. ಎಂತ ಚಾಲೆಂಜ್? ಸ್ಕೆಚ್ ಮೊದಲಪ್ಪದ ಇಲ್ಲಿ ಎಂಥದ್ದು ಇದ್ದುಳಿ ಹೇಳಿದೆ ನೀನು. ಒಂಥರ ಮ್ಯಾಗಿ ಮೊದಲಪ್ಪದ ನೋಡುವ. ನೀನಂತರ ಗಾಳಿಲಿ ಬೇಯಿಸಿದ ಅಡಿಕೆ ನೋಡುವ ಬಾ. ಲೆಟ್ಸ್ ಮೋಟೋ ಟು ಸ್ಕೆಚ್ ಇನ್. ಸೊ
ನನಗೀಗ ಚಾಲೆಂಜ್ ಅಂತಾರ ಹೇಳಿದ್ರೆ ಮ್ಯಾಗಿ ಬೇಗಷ್ಟೊತ್ತಿಗೆ ಅದನ್ನ ಸ್ಕೆಚ್ ಮುಗಿಸಬೇಕು. ಬಟ್ ನಾನು ಎಂತರ ಸ್ಕೆಚ್ ಬಿಡಿಸೋದ್ರಲ್ಲಿ ಡಿಸೈಡ್ ಮಾಡಿದ್ದೆ. ದೊಡ್ಡ ಲೊಕೇಶನ್ ಇದ್ದು ಕಾರ್ ಇದ್ದು ಅಲ್ಲಿ ನೀನು ಅಲ್ಲಿ ಕುಪ್ಪಲಕ್ಕು ಇಲ್ಲಿ ಕುಪ್ಪಲಕ್ಕು ಓಕೆ ಮರ ಮಾಡ್ಲಕ್ಕು ನಿಂಗೆ ಸೆಟಪ್ ಮಾಡೋಷ್ಟೊತ್ತಿಗೆ ನಾನು ಲೊಕೇಶನ್ ಡಿಸೈಡ್ ಮಾಡ್ತೀನಿ. ಬೇಯಿಸ್ಲ ಶುರು ಮಾಡೋಷ್ಟೊತ್ತಿಗೆ ನಾನು ಸ್ಕೆಚ್ ಫಸ್ಟ್ ಮಾಡ್ತೀನಿ. ಮ್ಯಾಗಿ ಕಾಪಿ ಅಕ್ಕ ಒಂದು ಕಾಫಿ ಕುಡಿಯೋ. ಕಾಫಿ ಇದ್ದ ಕಾಪಿ ನನಗೆ ಡಿಕಾಕ್ಷನ್ ಇಲ್ಲದ ಕಾಫಿ ಬೇಡ. ಡಿಕಾಕ್ಷನ್ ಇದ್ದು ಇದು ಕೋಕಲ್ಲ ಡಿಕಾಕ್ಷನ್. ಓ ಅಂಬಗ ಫಿಲ್ಟರ್ ಕಾಫಿ ಇದ್ದಂಗಾರೆ. ಫಿಲ್ಟರ್ ಕಾಫಿ ಕುಡಿದಿಕ್ಕೆ ಎಲ್ಲ ಶುರು ಮಾಡೋದು. ಈಗ ಸೆಟಪ್ ಮಾಡಿ ಅಂದ್ರೆ ಜಾಗ ಲೊಕೇಶನ್ ಯಾವ್ದಕ್ಕೆ ಕೊಳಿ ಚೆಕ್ ಮಾಡ್ತೀನಿ. ಓಕೆ ಲೆಟ್ಸ್ ಸಿ. ಸುಮಾರು ಕೆಲಸ ಇದ್ದಪ್ಪ. ಕಾಪಿ ಮಾಡ್ಬೇಕು. ಭಯಂಕರ ಇದರೆಲ್ಲ ಹಿಡ್ಕೊಂಡು ಬಂದು ವ್ಯವಸ್ಥೆ ಕಾಪಿ ಇದ್ದಾರೆ ಅದರಲ್ಲೇ ಅದು ಬಿ ಇನ್ಕ್ಲೂಡೆಡ್. ಹಾಟ್ ಬಾಕ್ಸ್ ಎಂತ ನಾ ಕಾಪಿ ಹಾಕೊಳ್ಳಿದ್ದಲ್ಲ ನಾನು. ಹಾಟ್ ಬಾಕ್ಸ್ ಇದ್ರೆ ಕಾಫಿ ಹಾಟ್ ಬಾಕ್ಸ್ಗೆ ಹಾಟ್ ಆಗಿ ತಂಪು ಹಾಲು ತಂದು ದೇವರ ದಯೆಯಿಂದ ಹಾಲು ಹಾಕಿದ್ದರೆ ಸಾಕು. ಕಾಫಿ ಅಡಿಗೆ ಭಟ್ರು ರೆಡಿ ಆದವು. ಅಮ್ಮ ಒಂದು ಕಾಫಿ ಕುಡಿದಕ್ಕೆ ಶುರು ಮಾಡ್ಲಕ್ಕಾಳಿ. ನಿಂಗೆ ಕಾಫಿ ಮಾಡೋಷ್ಟೊತ್ತಿಗೆ ನಾನು ಸ್ಕೆಚ್ ರೆಡಿ ಮಾಡ್ತೀನಿ. ಈಗ ಅದಕ್ಕೆ ಬೇಕಲ್ಲ ಈಗ ಕಾಫಿ ಮಾಡಕ್ಕೆ ಹಾಲು, ಡಿಕಾಕ್ಷನ್, ಸಕ್ಕರೆ, ಒತ್ತರ ಇದ್ದರೆ ಹೀಗೆಲ್ಲ ಉಪಯೋಗ ಆಗುತ್ತೆ. ವಾವ್ ಒಂದೆರಡು ಕೇಳಿದ್ರೆ ಅವು ದೂರ ಹೋದವು. ಕಾಪಿ ಬರೀ ಗ್ಯಾಸ್ ಮಾತ್ರ ಹೋಗ್ತಾ ಇತ್ತು. ಒಂದು ದೊಡ್ಡ ಮಾಡಿ ಒತ್ತುತ್ತಾ ಇದ್ದು ಬಿಸಿ ಹೋಗ್ತಾ ಇದ್ದಿಲ್ಲ. ಕಾಫಿ ರೆಡಿ ಆಯ್ತು. ನಾನು ಸ್ಕೆಚ್ ರೆಡಿ ಮಾಡ್ತೀನಿ.
ಕುರಿಗಳು ಬಂದ್ರು. ಆಹಾ, ಎಂತ ವ್ಯೂ, ಎಂತ ವ್ಯೂ. ಕಸವು ಹಾಕಿಡಿ ಯಾರದೆ ಕಸವು ರಿಟರ್ನ್. ಆಕ್ಚುಲಿ ಸ್ಕೆಚ್ ನಿಮಗೆ ತೋರಿಸೋದು ಕುದುರೆ ನನಗೆ ಅನ್ನೋ ಚಿತ್ರ ಬಿಡಿಸಲಾಗಿಲ್ಲ, ಹಂಗಾಗಿ ನಾನು ಡಿಸೈಡ್ ಮಾಡಿದ್ದೆ ಅಂತ ಬಿಡಿಸ್ಕೊಳ್ಳಿ ಅಂತ ಅದನ್ನು ಬಿಡಿಸುತ್ತೆ. ಈಗ ಬಿಸ್ಕೆಟ್ ಬೇಕಾ? ಬೇಕಂದ್ರೆ ಕಾಫಿ ಬಿಸ್ಕೆಟ್ ಇಲ್ಲದ್ದೇ ಐಡಿಯಾ. ಸಿ ಬೇಸಿದೆ ನಿನ್ನದೇ ಮಾಡ್ತಾ ಇಪ್ಪದಾಯ್ತು. A few moments later. ಕುರ್ಕುಳಿ ಹೆಸರ ನನಗೆ ತಮಿಳು ಬರ್ತಿಲ್ಲ ಅಣ್ಣ. ಕೂತ್ಕ ಕಾಫಿ ಕುಡಿಸುತ್ತಾ ಇತ್ತು. ಹೆಂಗಾಗೊಂದು ಹೊಸ ಫ್ರೆಂಡ್ ಸಿಕ್ಕಿತ್ತು ಕ್ಯಾಂಪಿಗೆ. ನೀ ಅಲ್ಲೇ ಕೂಚು, ಹತ್ರ ಬರಬೇಡ, ಹೆದರಿಕೆ ಆಗುತ್ತೆ ನನಗೆ. ಅವ್ರ ಕಣ್ಣು ನೋಡಿ, ಅಯ್ಯೋ ಪಾಪಚ್ಚಿ. ದೊಡ್ಡ ದೊಡ್ಡ ತುಂಬ ಬೇಜಾರು ಚೆನ್ನಾಗಿದೆ. Hello, this is you, our new friend. ನಿನ್ನ ಮುಸುಂಟು ಬಣ್ಣ ಮಾಡ್ತಿದ್ದೆ ನಾನು. ಈಗ ನೀನಾತು. ಓಯ್ ಹಲೋ, ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಯು. ಹೌ ಆರ್ ಯು? ಗುಡ್, ಬ್ಯಾಡ್, ಓಕೆ, ಸಮ್ ರಿಯಾಕ್ಷನ್. ಭಾಷೆ ಬರ್ತದೆ ಬಾಬು.
ಬೆಚ್ಚ ಬೆಚ್ಚ ಮ್ಯಾಗಿ ಸಮಾಪಾಲ ಇಕ್ಕು ಹೌದಾ? ಹೆಂಗುಂಟು ಮ್ಯಾಗಿ ಹೇಗುಂಟು? ಸೊ ಆ್ಯಂಡ್ ಸೊ ಸೂಪರ್ ಉಂಟಾ? A few moments later. Hey, will you ಹೆಂಗಾತು ಇಂದ್ರಣ್ಣದ್ದು? ಲೈಕ್ ಆಯ್ತು ಸೂಪರ್ ಆತ, ಬರುತ್ತಲ್ಲ. ಗಮ್ಮತ್ತ ತಿಂದು ಗಮ್ಮತ್ತದ್ದು ಮತ್ತು ಗಮ್ಮತ್ತದ್ದು ಅಂತ ಹೇಳಿದ್ರೆ ಹೆಂಗೆ ಇಬ್ಬರೇ ಹೇಳಿ ಬಂದದು. ಹಿಂಗೆ ಎಕ್ಸ್ಟ್ರಾ ಫ್ರೆಂಡ್ ಬಂದವು ಜಾಯ್ನ್ ಆದವು. ಲಾಸ್ಟಿಗೆ ಗಮ್ಮತ್ತ ದಾರಿ ತಪ್ಪಿ ಹೋಯ್ತು. ಮತ್ತೆ ಇಲ್ಲಿಗೆ ಬಂದಪ್ಪ ಹೊಸ ಫ್ರೆಂಡ್ ಸಿಕ್ಕಿತ್ತು. ಮತ್ತೆ ಸುಮಾರು ಫೋಟೋ ಶೂಟ್ ಆಯ್ತು. ದೊರ ಹೇಳಿ ಈಗ ಫುಲ್ ಆಯ್ತು, ಗ್ಯಾಲರಿ ಫುಲ್ ಆಯ್ತು. ದೊರ ಹೇಳಿ ಮಳೆಯೂ ಬಂತು. ಎಲ್ಲ ವೆದರು ಸಿಕ್ಕಿತ್ತು, ಬಿಸಿಲು ಮಳೆ ಚಳಿ ಪೂರ ಆಯ್ತು. ಅಪ್ಪು ಎಲ್ಲ ವೆದರ್ದೇ ಆಯ್ತು. ಮತ್ತೆ ಮತ್ತೆಂತ ಆಯ್ತು? ಮತ್ತೆಂತ ಆಯ್ತು? ಮತ್ತೆ ನಾವು ಸಿನಿಮಾ ನೋಡಿದ್ವಿ, ಕುಂಫು ಪಾಂಡ 4 ನೋಡಿತ್ತು ಇಲ್ಲಿ ಕೂತ್ಕೊಂಡು. ಮತ್ತೆಂತ ಮಾಡಿತ್ತು, ಗಮ್ಮತ್ತಾಯ್ತು ಮಾತ್ರ ಇಂದ್ರನ ದಿನ. ಜಾಲಿ ಫುಲ್ ಜಾಲಿ. ಅಂದಾಗ ಕಾಂಬ ಟಾಟಾ.